ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನೋಡಿ, ಇವತ್ತಿನ ವಿಡಿಯೋದಲ್ಲಿ ಟೊಮೆಟೊ ಸಾಸ್ ಮಾಡೋಣ. ಇಲ್ಲಿ ನೋಡಿ, ನಾನು 1 kg ಟೊಮೆಟೊ ತೊಗೊಂಡಿದ್ದೀನಿ. ಇಲ್ಲಿ ಈ ರೀತಿ ಜಾಮ್ ಟೊಮೆಟೊ ತೊಗೊಳ್ಳಿ, ಹುಳಿ ಟೊಮೆಟೊ ತೊಗೋಬೇಡಿ. ಸಾಸ್ಗೆ ಯಾವಾಗಲೂ ಅಷ್ಟೇ ಈ ಥರ ಚೆನ್ನಾಗಿ ಹಣ್ಣಾಗಿರುತ್ತಲ್ವ, ಅದು ನೋಡಿಬಿಟ್ಟು ಸ್ವಲ್ಪ ಈ ಥರ ಚೆನ್ನಾಗಿ ಕೆಂಪಗೆ ಹಣ್ಣಾಗಿರೋದು ಜಾಮ್ ಟೊಮೆಟೊ ತೊಗೊಳ್ಳಿ. ಇಲ್ಲಾಂದರೆ ಹುಳಿ ಟೊಮೆಟೊ ಹಾಕಿದ್ರೆ ಚೆನ್ನಾಗಿರಲ್ಲ, ಮತ್ತು ಸ್ವಲ್ಪ ಕಾಯಿ ಇರೋದಿದ್ರೂ ಚೆನ್ನಾಗಿರಲ್ಲ. ಫುಲ್ ಹಣ್ಣಾಗಿರಬೇಕು, ಈ ರೆಡ್ ಕಲರ್ ಈ ಥರ ನೋಡಿ ತೊಗೊಳ್ಳಿ. ನೋಡಿ, 1 kg ಚೆನ್ನಾಗಿ ತೊಳೆದು ತ್ಯಾವ ಎಲ್ಲ ಒರೆಸಿಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಒಂದು ಚೂರು ಶುಂಠಿ ಇಷ್ಟು ಸ್ವಲ್ಪ ತೊಗೊಳ್ಳಿ, ಜಾಸ್ತಿ ಹಾಕ್ಬಿಡಿ. ಒಂದೇ ಎಸ್ಲು ಬೆಳ್ಳುಳ್ಳಿ, 1 ಲವಂಗ, ಒಂದೇ ತುಂಡು ಚಕ್ಕೆ, 4 ಇದು ಕಾಳು ಮೆಣಸು ಹಾಕ್ಕೊಂಡಿದ್ದೀನಿ. ಪೆಪ್ಪರ್ 4 ಕಾಳಿದೆ, ಸ್ವಲ್ಪ ತೊಗೊಳ್ಳಿ. ಈಗ ನೋಡಿ ಫ್ರೆಂಡ್ಸ್, ಟೊಮೆಟೊನ ಎಲ್ಲ ಕಟ್ ಮಾಡ್ಕೊಂಡು ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಟೊಮೆಟೊ ಅಲ್ವಾ, ಬೇಯುತ್ತೆ. ಈಗ ಕುಕ್ಕರ್ಗೆ ಸೇರಿಸ್ಕೊಂಬಿಡೋಣ. ಇದನ್ನು ಕುಕ್ಕರ್ಗೆ ಹಾಕ್ಕೊಳ್ಳೋಣ. ನೋಡಿ, 4 ಕಾಳು ಮೆಣಸು, ಒಂದು ಚೂರು ಶುಂಠಿ, ಜಾಸ್ತಿ ಹಾಕಬೇಡಿ. ಬೆಳ್ಳುಳ್ಳಿ ಅಷ್ಟೇ, ಒಂದೇ ಎಸ್ಲಿದೆ. 1 ಲವಂಗ, ಒಂದೇ ಚಿಕ್ಕ ತುಂಡು ಇದು ಚಕ್ಕೆ. ಇದು ಬೇಕಾದರೆ ಒಂದು ಬಿಳಿ ಬಟ್ಟೆಯಲ್ಲಿ ಬೇಕಾದರೂ ಕಟ್ಬಿಟ್ಟು ಹಾಕ್ಬಿಟ್ಟು ಆಮೇಲೆ ಹಿಂಡಿ ತೆಗಿತಾರೆ. ಇಲ್ಲಾಂದರೆ ಡೈರೆಕ್ಟ್ ಹಾಕಿದ್ರೂ ಪರವಾಗಿಲ್ಲ. ಆಮೇಲೆಲ್ಲ ಸೋಸ್ಕೊಳ್ತೀವಲ್ವ, ಆಗ ನಿಲ್ಲುತ್ತೆ ಇದೆಲ್ಲ. ನಾನು ಡೈರೆಕ್ಟ್ ಹಾಗೆ ಹಾಕ್ತೀನಿ. ನೀರೇನು ಬೇಡ ಫ್ರೆಂಡ್ಸ್, ಟೊಮೆಟೊ ಎಲ್ಲ ನೀರು ಬಿಟ್ಕೊಳ್ಳುತ್ತೆ. ಕುಕ್ಕರಲ್ಲೇ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು 4ರಿಂದ 5 ವಿಸಿಲ್ ಹಾಕ್ಸ್ಕೊಳ್ಳಿ. ಚೆನ್ನಾಗಿ ಬೇಯಲಿ. ಚೆನ್ನಾಗಿ ಬೆಂದ್ರೇ ತಿರುಳೆಲ್ಲ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಗಟ್ಟಿ ಇರುತ್ತಲ್ವ ಈ ಜಾಮ್ ಟೊಮೆಟೊ, ಚೆನ್ನಾಗಿ ಬೆಂದರೆ ನಾವು ಇದು ಮಾಡುವಾಗ ಅದು ಒಳಗಡೆ ಇರೋ ತಿರುಳೆಲ್ಲ ಕ್ಲೀನಾಗಿ ಬಂದುಬಿಡುತ್ತೆ. ಬೇಯಲಿ. 4ರಿಂದ 5 ವಿಸಿಲ್ ಹಾಕ್ಸ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಕುಕ್ಕರ್ ಒಂದು 3ರಿಂದ 4 ವಿಸಿಲ್ ಹಾಕ್ಸ್ಕೊಂಡಿದ್ದೀನಿ. ತಣ್ಣಗಾಗಿದೆ. ಓಪನ್ ಮಾಡೋಣ. ನೋಡಿ ಯಾವ ರೀತಿ ಬೆಂದಿದೆ ಅಂದ್ಬಿಟ್ಟು. ನೋಡಿ ಫ್ರೆಂಡ್ಸ್, ಬೇಯುತ್ತೆ. ಒಂದು 3ರಿಂದ 4 ವಿಸಿಲ್ ಹಾಕ್ಸ್ಕೊಂಬಿಡಿ. ನುಣ್ಣಗೆ ಬೇಯಬೇಕು, ಯಾಕಂದರೆ ಸರಿಯಾಗಿ ಬೆಂದಿಲ್ಲ ಅಂದರೆ ತಿರುಳು ಬರಲ್ಲ. ಈಗ ಇದನ್ನು ಸ್ವಲ್ಪ ಕೈಯಲ್ಲಿ ಕ್ಯೂಚ್ಕೊಂಬಿಡೋಣ. ತಣ್ಣಗಾಗಿದೆ, ಕೈಯಲ್ಲಿ ಸ್ವಲ್ಪ ಕ್ಯೂಚ್ಕೊಂಬಿಡಿ, ಅದು ಚೆನ್ನಾಗಿ ಬರುತ್ತೆ. ತಿರುಳಿಲ್ಲ ಅಂದರೆ ಅದರಲ್ಲಿ ಸಿಪ್ಪೆಯಲ್ಲಿ ಉಳ್ಕೊಂಬಿಡುತ್ತೆ. ಯಾವುದೇ ಕಾರಣಕ್ಕೆ ಈ ಸಿಪ್ಪೆ ಮತ್ತು ಬೀಜ ಬೀಳಬಾರ್ದು, ಅದೆರಡು ಬಿದ್ದರೆ ಚೆನ್ನಾಗಿರಲ್ಲ. ಕೆಲವರು ರುಬ್ಬಿಟ್ಟೆಲ್ಲ ಮಾಡ್ತಾರೆ, ಆ ರೀತಿ ಮಾಡಬೇಡಿ, ಚೆನ್ನಾಗಾಗಲ್ಲ. ಕೈಯಲ್ಲಿ ಸ್ವಲ್ಪ ಕ್ಯೂಚ್ಕೊಂಡು ಆಮೇಲೆ ಫಿಲ್ಟ್ರ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಈ ರೀತಿ ಏನಾದರೂ ಇದು ಸ್ಟೀಲ್ದು ಜರಡಿ ಇದ್ದರೂ ಸರಿ ಇಲ್ಲ. ಈ ರೀತಿದೆಲ್ಲ ನಾವು ಅವಲಕ್ಕಿ ಎಲ್ಲ ಕರಿಯೋಕ್ಕೆ ಇಟ್ಕೊಂಡಿರ್ತೀವಲ್ವ ಎಣ್ಣೆಯಲ್ಲೇ, ಈ ರೀತಿ ಏನಾದರೂ ಇದ್ದರೆ ಮನೇಲಿ ಅದರಲ್ಲಿ ಸೋಸ್ಕೊಳ್ಳಿ, ಬೀಜ ಬೀಳಲ್ಲ. ನೋಡಿ, ಇದಕ್ಕೆ ಹಾಕ್ಕೊಂಡ್ಬಿಡ್ತೀನಿ. ನೋಡಿ, ನೀರೊಂಚೂರು ಸೇರಿಸಿಲ್ಲ, ಟೊಮೆಟೊ ಅಲ್ಲೇ ನೀರು ಬಿಟ್ಕೊಳ್ಳುತ್ತಲ್ವ ಅದು. ತುಂಬ ಹೋಲ್ಸ್ ದೊಡ್ಡಿದ್ರೆ ಬೀಜ ಎಲ್ಲ ಬಿದ್ದುಬಿಡುತ್ತೆ. ಸ್ವಲ್ಪ ಹೋಲ್ಸ್ ಸಣ್ಣ ಇರೋದು ತಗೊಳ್ಳಿ ಏನಾದರೂ. ನೋಡಿ ಫ್ರೆಂಡ್ಸ್, ಇಷ್ಟು ಇದಾಗಿದೆ. ಇದು ವೇಸ್ಟೇಜ್ ಇಷ್ಟು ಬಂದಿದೆ, ಬೀಜ ಮತ್ತು ಸಿಪ್ಪೆ. ಇಲ್ಲಿ ನೋಡಿ, ತಿರುಳು ಇಷ್ಟು ಬಂದಿದೆ. ನಾವು ಏನಂದರೆ ಸ್ವಲ್ಪ ಉಜ್ಜಬೇಕು ಚೆನ್ನಾಗಿ ಕೈಯಿಂದನೇ. ಸೌಟಲ್ಲೆಲ್ಲ ಮಾಡಿದ್ರೆ ಸ್ಪೂನಲ್ಲೆಲ್ಲ ಅಷ್ಟು ನೀಟಾಗಿ ಬರಲ್ಲ. ಕೈಯಲ್ಲೇ ಸ್ವಲ್ಪ ಚೆನ್ನಾಗಿ ಕ್ಯೂಚ್ಬಿಟ್ಟು ಸ್ವಲ್ಪ ಉಜ್ಜಿದ್ರೆ ನೋಡಿ, ಅಡಿಯಲ್ಲಿ ನೋಡಿ ತೋರಿಸ್ತೀನಿ. ನೋಡಿ, ಇದೆಲ್ಲ ಕ್ರೀಮ್ ಥರ ಬಂದಿದೆ ತಿರುಳು. ಇದನ್ನು ಬಿಡಬಾರ್ದು, ಇದನ್ನು ತೊಗೋಬೇಕು. ಇದು ತೊಗೊಂಡ್ರೆ ಸಾಸು, ಇಲ್ಲಾಂದರೆ ಅದನ್ನು ಬಿಸಾಕ್ಬಿಟ್ರೆ ಬರೀ ನೀರಿರುತ್ತೆ. ಏನಿಲ್ಲ, ಈ ರೀತಿ ಸ್ವಲ್ಪ ಉಜ್ಜಿತಾ ಇರಿ. ಬೆರಳಲ್ಲಿ ಸ್ವಲ್ಪ ಉಜ್ಜಿತಾ ಇದ್ದರೆ ಆ ಸಿಪ್ಪೆ ಎಲ್ಲ ಮೇಲೆ ಉಳ್ಕೊಳ್ಳುತ್ತೆ, ಆ ತಿರುಳೆಲ್ಲ ಕೆಳಗಡೆ ಬರುತ್ತೆ. ಈ ರೀತಿ ನೋಡಿ ಎಲ್ಲ ಕ್ಲೀನಾಗಿ ಬಂದುಬಿಟ್ಟಿದೆ. ನೋಡಿ, 1 kg ತೊಗೊಂಡಿದ್ದೆ ಟೊಮೆಟೊ. ನೋಡಿ, ಇಷ್ಟು ಉಳ್ಕೊಂಡಿದೆ, ವೇಸ್ಟ್ ಅಷ್ಟೇ. ಇದು ವೇಸ್ಟೇ, ಇದನ್ನು ಬಿಸಾಕೋದು. ನೋಡಿ ಫ್ರೆಂಡ್ಸ್, ಇಷ್ಟಾಗಿದೆ. ನೋಡಿ, ಇಲ್ಲೇ ಎಷ್ಟೊಂದು ಗಟ್ಟಿಯಾಗಿದೆ.
ಒಂಚೂರು ನೀರು ಸೇರಿಸಿಲ್ಲ, ನಾನು ಬೇಯುವಾಗಲೂ ಸೇರಿಸಿಲ್ಲ, ಮತ್ತು ಈಗ ನಾವು ಇದು ಮಾಡಿದ್ವಲ್ಲ ಫಿಲ್ಟ್ರ್ ಮಾಡ್ಕೊಂಡ್ವಲ್ಲ ಆ ಟೈಮಲ್ಲೂ ಸೇರಿಸಿಲ್ಲ. ಬರೀ ಟೊಮೆಟೊಲ್ಲಿ ಏನು ನೀರು ಬಿಟ್ಕೊಂಡಿರುತ್ತೆ ಅದಷ್ಟೇ. ಈಗ ಕುದಿಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಸ್ಟವ್ ಹಚ್ಬಿಟ್ಟು ಚೆನ್ನಾಗಿ ಒಂದು 10-15 ನಿಮಿಷ ಕುದಿಸ್ಕೊಳ್ಳೋಣ. ಕುದಿ ಸ್ವಲ್ಪ ಏನಂದರೆ ನೀರು ಸೇರಿಸಿಲ್ಲ, ಟೊಮೆಟೊ ತೊಗೊಂಡಿದೆ ಅಲ್ವ, ಹಾಗಾಗಿ ಗಟ್ಟಿನೇ ಇದೆ. ಇನ್ನು ಸ್ವಲ್ಪ ಗಟ್ಟಿ ಬರೋವರೆಗೂ ಕುದಿಸ್ಕೊಳ್ಳೋಣ. ಫ್ರೆಂಡ್ಸ್, ಈಗ ಕುದೀತಾ ಇದೆ. ಆವಾಗಲೇ ಏನೇನು ಹಾಕಿದೆ ಪದಾರ್ಥಗಳು ಅಂದ್ಬಿಟ್ಟು ನೋಡ್ಕೊಂಡಿದ್ರಲ್ವ. ಈಗ ಎಲ್ಲ ಫಿಲ್ಟ್ರ್ ಮಾಡಿ ನೋಡಿ ಕುದೀತಾ ಇದೆ. ಈಗ ನೋಡಿ ಖಾರದ ಪುಡಿ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ. ಸಾಂಬಾರು ಪೌಡ್ರ್ ಏನಾದರೂ ಮತ್ತು ಅದನ್ನು ಹಾಕ್ಬೇಡಿ, ಚೆನ್ನಾಗಿರಲ್ಲ. ಖಾರದ ಪುಡಿ ಏನಿರುತ್ತೆ ಚಿಲ್ಲಿ ಪೌಡರ್ ಅದನ್ನು ಹಾಕ್ಕೊಳ್ಳಿ ಒಂದು ಅರ್ಧ ಸ್ಪೂನಷ್ಟು. ಆಮೇಲೆ ಶುಗರ್ ಒಂದು 2-3 ಸ್ಪೂನ್ ಸೇರಿಸ್ಕೊಳ್ಳೋಣ. ಇಲ್ಲಿ ನಾನು ಬ್ರೌನ್ ಶುಗರ್ ತೊಗೊಂಡಿದ್ದೀನಿ, ನೀವು ಯಾವ್ದು ಯೂಸ್ ಮಾಡ್ತೀರೋ ಅದನ್ನೇ ತೊಗೊಳ್ಳಿ. 3 ಸ್ಪೂನಷ್ಟು ಹಾಕ್ಕೊಳ್ಳಿ. ಮತ್ತು ಏನಾದರೂ ಸ್ವೀಟ್ ಕಡಿಮೆ ಅನಿಸಿದ್ರೆ ಒಂದು ಸ್ವಲ್ಪ ಹಾಕ್ಕೊಳ್ಳೋಣ. ಕಲ್ಲುಪ್ಪು ಒಂದು 1/4 ಸ್ಪೂನಷ್ಟು ಹಾಕ್ಕೊಳ್ಳಿ, ಜಾಸ್ತಿ ಬೇಡ ಉಪ್ಪು. ಅಷ್ಟೇ ಫ್ರೆಂಡ್ಸ್, ಚೆನ್ನಾಗಿ ಕುದಿಸ್ಕೋಬೇಕು. ಲಾಸ್ಟಲ್ಲಿ ಸ್ವಲ್ಪ ವಿನೆಗರ್ ಇಲ್ಲ ಪ್ರಿಸರ್ವೇಟಿವ್ ಒಂಚೂರು ಹಾಕ್ಕೊಳ್ಳೋಣ, ಇಲ್ಲಾಂದರೆ ತುಂಬ ದಿನ ಇಟ್ಟರೆ ಹಾಳಾಗುತ್ತೆ. ಮನೆಯಲ್ಲೇ ಮಾಡ್ಕೊಳ್ಳಿ. ನಾವು ಮಾರ್ಕೆಟಿಂದ ತರೋದಷ್ಟು ಚೆನ್ನಾಗಿರಲ್ಲ, ವರ್ಷಾನುಗಟ್ಟಲೆ ಅವರು ಪ್ರಿಸರ್ವೇಟಿವ್ ಜಾಸ್ತಿ ಹಾಕಿರ್ತಾರೆ ಮತ್ತು ತುಂಬ ಹುಳಿ ಬಂದುಬಿಟ್ಟಿರುತ್ತೆ. ಟೊಮೆಟೊ ಒಳ್ಳೆ ಸಿಕ್ಕಿದಾಗ ಸ್ವಲ್ಪ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಒಂದು 6 ತಿಂಗಳಾದರೂ ಏನಾಗಲ್ಲ, ಚೆನ್ನಾಗಿರುತ್ತೆ. ಮನೇಲಿ ಮಾಡಿ ಜಾಸ್ತಿನೂ ಯೂಸ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಗಟ್ಟಿ ಬಂದಿದೆ ನೋಡಿ, ಸಾಕು. ತುಂಬ ಗಟ್ಟಿ ಆದರೂ ಚೆನ್ನಾಗಿರಲ್ಲ, ಒಂದು ಸ್ವಲ್ಪ ತೆಳುಗೆ ಇರಲಿ. ನೋಡಿ ಗಟ್ಟಿ ಬಂದಿದೆ ನೋಡಿ ಫ್ರೆಂಡ್ಸು. ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕಿದ್ದೆ. ಸಕ್ಕರೆ ಇನ್ನೊಂದು 2 ಸ್ಪೂನಷ್ಟು ಹಾಕೋಣ. ಸ್ವಲ್ಪ ಸ್ವೀಟ್ ಕಮ್ಮಿ ಅನಿಸ್ತಾ ಇದೆ. 2 ಸ್ಪೂನ್ ಹಾಕಿ. ಉಪ್ಪು ಒಂಚೂರು ಬೇಕು, ಒಂದು ಅರ್ಧ ಸ್ಪೂನಿಂದ ಕಮ್ಮಿ ಹಾಕಿದ್ದೆ. ಇನ್ನೊಂದು ಚೂರು ಒಂದು 1/4 ಸ್ಪೂನಷ್ಟು, ಒಂಚೂರು ಜಾಸ್ತಿ ಬೇಡ, ಸ್ವಲ್ಪ ಹಾಕಿದ್ದೀನಿ. ನೋಡಿ ಫ್ರೆಂಡ್ಸ್, ಸಾಕು. ಸ್ಟವ್ ಆಫ್ ಮಾಡೋಣ. ಗಟ್ಟಿಯಾಗಿ ಈಗ ಸಿಮ್ಮಲ್ಲಿ ಇಟ್ಟಿದ್ದೀನಿ. ಆಫ್ ಮಾಡ್ತೀನಿ ಫ್ರೆಂಡ್ಸ್, ಸಾಕಾಗಿದೆ. ಫ್ರೆಂಡ್ಸ್, ನಾವು ಒಂದು ವಾರದಲ್ಲಿ ಯೂಸ್ ಮಾಡ್ಕೊತೀವಿ ಅನ್ನೋದಾದರೆ ಯಾವುದೇ ಪ್ರಿಸರ್ವೇಟಿವ್ ಹಾಕೋದು ಬೇಡ. ಒಂದು 2-3 ತಿಂಗಳು ಇಡ್ತೀವಿ ಅನ್ನೋದ್ರೆ ಫ್ರಿಡ್ಜಲ್ಲಿ ಇಟ್ಟರು ಸ್ವಲ್ಪ ಹಾಳಾಗುತ್ತೆ, ಯಾಕಂದರೆ ಕರೆಂಟ್ ಹೋಗ್ತಾ ಇರುತ್ತಲ್ವ, ಹಾಳಾಗುತ್ತೆ. ಅದಕ್ಕೆ ಒಂದು ಸ್ವಲ್ಪ ವಿನೆಗರ್ ಹಾಕೋಣ. ಒಂದು 1/4 ಸ್ಪೂನಷ್ಟು ವಿನೆಗರ್ ಹಾಕೋಣ. ಸ್ವಲ್ಪ ದಿವಸ ಇಟ್ಟರು ಕೆಡಲ್ಲ, ಒಂದು 3 ತಿಂಗಳು ಇಟ್ಟರು ಕೆಡಲ್ಲ. ಆಯಿತು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಆಯಿತು. ಇದು ಸ್ವಲ್ಪ ತಣ್ಣಗಾಗಲಿ, ಒಂದು ಬಾಟ್ಲಿಗೆ ಹಾಕಿಡೋಣ. ತಣ್ಣಗಾಗಲಿ ಒಂದು 10 ನಿಮಿಷ. ಫ್ರೆಂಡ್ಸ್, ತಣ್ಣಗಾಗಿದೆ. ಒಂದು ಬಾಟ್ಲಿಗೆ ಇಟ್ಕೊಳ್ಳೋಣ. ಬಾಟ್ಲಿಗೆ ಹಾಕಿ ಫ್ರಿಡ್ಜಲ್ಲಿ ಇಟ್ಕೊಳ್ಳಿ. ಹೊರಗಡೆ ಇಟ್ಟರು ಕೆಡಲ್ಲ, ಫ್ರಿಡ್ಜಲ್ಲಿ ಇಟ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ ಗಟ್ಟಿ ಬಂದಿದೆ ತಣ್ಣಗಾದ್ಮೇಲೆ. ನೋಡಿ ಫ್ರೆಂಡ್, ಒಂದು ಬಾಟ್ಲ್ ಫುಲ್ ಆಯಿತು. ನಾವು 1 kg ತೊಗೊಂಡಿದ್ವಲ್ಲ ಟೊಮೆಟೊ, ಆಪಲ್ ಟೊಮೆಟೊ ತೊಗೊಳ್ಳಿ. ಯಾವಾಗಲೂ ಹುಳಿ ಟೊಮೆಟೊ ತೊಗೊಬೇಡಿ, ಚೆನ್ನಾಗಿರಲ್ಲ. ನೋಡಿ ಇಷ್ಟೇ ಉಳ್ಕೊಂಡಿದ್ದು ಒಂಚೂರು. ಒಂದು ಬಾಟ್ಲ್ ಫುಲ್ ಆಯಿತು. ಅದು ಅರ್ಧ ಲೀಟ್ರದ್ದು ಬಾಟ್ಲು, ಅದು ಫುಲ್ಲಾಗಿದೆ. ನೋಡಿ ವೇಸ್ಟೇಜ್ ತಿರುಳು ಇಷ್ಟೇ ಹೋಗಿತ್ತು, ಜಾಸ್ತಿ ಏನು ವೇಸ್ಟೇಜ್ ಹೋಗಲ್ಲ. ಇಷ್ಟೇ ಸ್ವಲ್ಪ ಬೀಜ ಮತ್ತು ಸಿಪ್ಪೆ ಅಷ್ಟೇ ಉಳ್ಕೊಂಡಿದೆ. ನೋಡಿ ಫ್ರೆಂಡ್ಸ್, ಮಾಡ್ಕೊಳ್ಳಿ. ನೀವು ಒಂದ್ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಈ ವಿಧಾನದಲ್ಲಿ ಒಂದ್ಸರಿ ಮಾಡಿ, ಟೇಸ್ಟು ಚೆನ್ನಾಗಿರುತ್ತೆ. ಸ್ವಲ್ಪ ದಿವಸ ಇಟ್ಟರೂ ಹಾಳಾಗಲ್ಲ, ಚೆನ್ನಾಗಿರುತ್ತೆ. ನೀರೇನು ಸೇರಿಸಿಲ್ವಲ್ಲ. ನಿಮ್ಗೆ ಇಷ್ಟ ಆಗಿದರೆ ಇದು ಸಾಸ್ ಮಾಡೋ ಇದು ಎಲ್ಲರಿಗೂ ಬೇರೆಯವ್ರಿಗೂ ಶೇರ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ವಿಡಿಯೋ ನೋಡಿದ್ದಕ್ಕಾಗಿ.